ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂತಹ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು. ಈಗಾಗಲೇ ಈ ಉತ್ಖನನ ಕಾರ್ಯ ನಡೆಸಲು ಕೂಡ ಸರ್ಕಾರ ಮುಂದಾಗಿದ್ದು, ಈಗಾಗಲೇ ನಿನ್ನೆ ಉತ್ಖನನ ಕೂಡ ಶುರುವಾಗಿದೆ. ಇನ್ನೂ ಕೆಲವು ದಿನಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದ್ದು, ಹಾಗಾದ್ರೆ ಎಲ್ಲರ ಚಿತ್ತ ಲಕ್ಕುಂಡಿಯತ್ತ ನೆಟ್ಟಿದೆ. ಹಾಗಾದ್ರೆ ಉತ್ಖನನ ಕಾರ್ಯ ಯಾವ ರೀತಿಯಾಗಿ ನಡೀತಿದೆ, ಏನೆಲ್ಲ ಸಿಗುವ ನಿರೀಕ್ಷೆ ಇದೆ, ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತಿಕೆಯನ್ನ ಕಂಡ ನೆಲ ಗದಗ ಜಿಲ್ಲೆಯ ಲಕ್ಕುಂಡಿ ಎಂಬ ಐತಿಹಾಸಿಕ ಸ್ಥಳ. ಇತ್ತೀಚೆಗೆ ಇಲ್ಲಿ ನಿಧಿ ಪತ್ತೆಯಾದ ಸುದ್ದಿ ರಾಷ್ಟ್ರದಾದ್ಯಂತ ದೊಡ್ಡ ಸಂಚಲನ ಮೂಡಿಸಿತ್ತು. ಹಲವಾರು ರಾಜ ಮನೆತನಗಳು ಸಿರಿವಂತಿಕೆ ಸಾಮ್ರಾಜ್ಯವನ್ನ ಕಂಡ ಈ ನೆಲದ ಆಳದಲ್ಲಿ ಇನ್ನೂ ಏನೆಲ್ಲ ಅಡಗಿದೆ ಅನ್ನೋ ಕುತೂಹಲವನ್ನ ಸೃಷ್ಟಿಸಿತ್ತು. ಇದೇ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಲಕ್ಕುಂಡಿಯಲ್ಲಿ ಪೂರ್ಣ ಪ್ರಮಾಣದ ಉತ್ಖನನ ಕಾರ್ಯ ಶುರು ಮಾಡಿದೆ. ಶುಕ್ರವಾರದಂದು ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಆರಂಭಗೊಂಡಿದೆ. ಮೊದಲ ದಿನದ ಉತ್ಖನನ ಕಾರ್ಯದಲ್ಲಿ ಯಾವುದೇ ನಿಕ್ಷೇಪ, ಶಿಲಾಶಾಸನ, ಐತಿಹಾಸಿಕ ಕುರುಹುಗಳು ದೊರಕಿಲ್ಲ. ಇನ್ನು 7 ರಿಂದ 8 ಅಡಿ ಆಳ ಉತ್ಖನನ ಕಾರ್ಯ ನಡೆಸಿದ್ರೆ ಏನಾದರೂ ಸಿಗುವ ನಿರೀಕ್ಷೆಯಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರು ಇದ್ದಾರೆ. ಹೌದ್ರಿ, ಲಕ್ಕುಂಡಿ ಅಂದ್ರೆ ಇದೊಂದು ಹಿಂದಕ ಶಿವರಾಯ ಆಳಿದೊಂದು ಪಟ್ಟಣ ಅಂತ ಒಂದು ಹೆಸರಿತ್ತು. ಅವರು ಬೆಳ್ಳಿ ಬಂಗಾರ ದುಡ್ಡು ಹೀರ್ಕೊಂಡು ಅಡ್ಡಾಡಿದ್ರು ಯಾರು ತೊಳಿಲ್ಲ ಸರ್. ಅವತ್ತಿನ ಕಾಲದಾಗ ಹಿರಿಯರು ಹೇಳ್ತಿದ್ದಾರೆ, ನಮಗೆ ಗೊತ್ತಿಲ್ಲರಿ. ಅದನ್ನ ತಗೊಳ್ಳೋರು ಇಲ್ಲ, ಕೊಡೋರು ಉಂಟು ಊರೊಳಗೆ ಅಂತಂದು ಯಾರು ಇಟ್ಕೊಳ್ರಿ. ಗಡಿಗೆ ಎಲ್ಲೇ ತುಂಬಿ ಇಟ್ಟಿದ್ದು ಮುಚ್ಚಿದ್ದು ಅವತ್ತಿನ ಕಾಲದಾಗ ಮುಚ್ಚಿಬಿಟ್ರಿ. ನಮ್ಮ ಊರು ಲಕ್ಕುಂಡಿ ಒಳಗೆ ಮಳೆ ಆತಂದ್ರೆ ಆ ನೀರಿನ ಗುಟ್ಟಕ್ಕೆ ಮುತ್ತು ರತ್ನ ಹೊರದು ಹೋಗ್ತಿದ್ರು, ಆರಿಸ್ಕೊಂಡು ಮನೆ ಒಳಗೆ ಇಟ್ಕೊಂತಿದ್ರು ಸರ್. ಹ್ಞೂ ಈಗ ಸಿಗ್ತಾವ್ರಿ. ಕೆಲವೊಂದು ಮಂದಿ ಇಟ್ಕೊಂಡಾರ್ರಿ, ಆದ್ರೆ ಕೆಲವೊಂದು ಮಂದಿಗೆ ಸಿಕ್ಕಿಲ್ರಿ. ಸಿಗತೈತ್ರಿ, ಸಿಗಾದ್ರೆ ಇಲ್ರಿ. ಅದು ಅಂದ್ರೆ ಇಲ್ಲಿ 101 ಗುಡಿ 101 ಬಾವಿ ಅಂತ ಒಂದು ಇತಿಹಾಸ ಐತಲ್ರಿ. ಆ ಒಳಗೆ ಎಲ್ಲಿ ಬೇಕಾದ್ರೆ ನಿಧಿ ಐತಿ ಸರ್ ನಮ್ಮೂರೊಳಗೆ. ಫಸ್ಟ್ನೇ ದಿನ ಈ ಉತ್ಖನನ ಕೆಲಸ ಚಲೋ ಆಗ್ಯದ. ನಮ್ಮ ವೀರಭದ್ರೇಶ್ವರ ಗುಡಿಯಲ್ಲಿ ಬಾವಿ ಸ್ವಚ್ಛತೆ ಮಾಡಿವಿ. ಮತ್ತು ಇಲ್ಲಿ ಉತ್ಖನನ ಅನ್ನೋದು ಇಲ್ಲಿ ಕೆಲಸ ಇವತ್ತು ಪ್ರಾರಂಭ ಆಗೈತಿ. ಮತ್ತು ಮುತ್ತು ರತ್ನ ಹವಳಗಳು ಇಲ್ಲಿ ಸಿಗುವಂಥ ಅವಕಾಶ ಇರ್ಬೋದನ್ನ ಅನ್ನಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಲ್ಲ ಅವಾಗೆಲ್ಲ ರಾಜರು ಮಹಾರಾಜರು ಹೋದಂಥ ನಮ್ಮ ಊರು ಇದು ಲಕ್ಕುಂಡಿ. ಟಂಗ್ ಸಾಲಿ ಇತ್ರಿ. ಇಲ್ಲಿ ನಾಣ್ಯಗಳು ಮಾಡುವಂಥ ಒಬ್ಬ ಕಲೆಗಾರ ಇದ್ರಿ. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ನೇತೃತ್ವದಲ್ಲಿ ಈ ಉತ್ಖನನ ಕಾರ್ಯ ಆರಂಭವಾಗಿದೆ. ದೇವಸ್ಥಾನದ ಆವರಣದಲ್ಲಿ 10x10 ಚದುರ ಅಡಿಯಷ್ಟು ಸುತ್ತಳತೆಯಲ್ಲಿ ಮಾತ್ರ ಉತ್ಖನನ ನಡೆಯಲಿದೆ. 20 ಜನ ಮಹಿಳಾ ಕಾರ್ಮಿಕರು ಹಾಗೂ 10 ಜನ ಪುರುಷ ಕಾರ್ಮಿಕರು ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಆಳಕ್ಕೆ ಹೋದಂತೆಲ್ಲ ತುಂಬಾ ನಾಜೂಕಿನಿಂದ ಕೆಲಸ ಮಾಡಬೇಕು. ಯಾವುದೇ ವಸ್ತುಗಳು ಸಿಕ್ಕರೂ ಅದನ್ನು ಅಧಿಕಾರಿಗಳ ಗಮನಕ್ಕೆ ತರಬೇಕು. ಉತ್ಖನನ ಕಾರ್ಯದಲ್ಲಿ ಯಾವುದೇ ಯಂತ್ರ ಬಳಸುವಂತಿಲ್ಲ. ಅಗೆಯುವ ಸಂದರ್ಭದಲ್ಲಿ ಸೂಕ್ಷ್ಮತೆ ಇರಲಿ ಅಂತ ಕಾರ್ಮಿಕರಿಗೆ ಸೂಚನೆ ನೀಡಲಾಗಿದೆ. ಉತ್ಖನನ ವೇಳೆ ಏನು ಸಿಗಬಹುದು ಎಂಬ ನಿರೀಕ್ಷೆ ನಮಗೂ ಇದೆ. ದೇವಸ್ಥಾನ ಹತ್ತಿರದಲ್ಲಿ ನಾಣ್ಯಗಳನ್ನು ತಯಾರಿಸುವ ಟಂಕಸಾಲೆ ಇತ್ತು ಎಂಬ ಇತಿಹಾಸವಿದೆ. ಹಾಗಾಗಿ ಈ ನೆಲದ ಒಡಲಾಳದಲ್ಲಿ ಏನೆಲ್ಲ ಅಡಗಿದೆ ಅನ್ನೋದು ಗೊತ್ತಿಲ್ಲ ಅಂತಿದ್ದಾರೆ ಜಿಲ್ಲಾಧಿಕಾರಿ. ಇದು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ. ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು 10x10 ವ್ಯಾಪ್ತಿಯೊಳಗೆ ನಾವು ಉತ್ಖನನ ಮಾಡ್ತೀವಿ. ಆ ಉತ್ಖನನ ಕಾರ್ಯ ಅದು ಸೂಕ್ಷ್ಮತೆಯಿಂದ ಕೂಡಿರುತ್ತದೆ. ಅಲ್ಲಿಂದ ಆಚೆಗೆ ಸೂಕ್ಷ್ಮವಾಗಿ ಉತ್ಖನನ ಮಾಡಿಕೊಂಡು ನಾವು ಏನಾದ್ರು ಸಿಗಬಹುದು ಅಂತ ಒಂದು ಆಶಯ ಏನು ಇಟ್ಟಿದ್ದೀವಿ, ಅದ್ರದ್ದು ಪ್ರಯತ್ನಗಳು ಅವಾಗ ಮುಂದುವರಿಯುತ್ತೆ. ದೇವರಿಗೆ ಬಿಟ್ಟಿದ್ದು ದೇವಸ್ಥಾನದ ಕುರುಹುಗಳು ಇದಾವೆ. ಇಲ್ಲಿ ಕಲಾಕೃತಿಗಳು ಸಿಗ್ಬೋದು, ದೇವಸ್ಥಾನದ ಕುರುಹುಗಳು ಸಿಗ್ಬೋದು ಅನ್ನೋ ಆಶಯ ಹೆಚ್ಚಿದೆ. ಸೊ ಹಾಗಾಗಿ ಯಾವುದು ಏನು ಸಿಗುತ್ತೆ ಅನ್ನೋದಿಲ್ಲ, ಬಟ್ ಸಿಗುತ್ತೆ ಅನ್ನೋ ಒಂದು ಆಶಯ ಮತ್ತು ಒಂದು ತಜ್ಞರ ಅಭಿಪ್ರಾಯದೊಂದಿಗೆ ನಾವು ಸರ್ಕಾರದ ವತಿಯಿಂದ ಈ ಕಡೆ ಸ್ಟಾರ್ಟ್ ಮಾಡಿ. ಈ ಉತ್ಖನನದಲ್ಲಿ ಸಿಗುವ ಶಿಲಾನ್ಯಾಸ, ನಿಕ್ಷೇಪ, ಯಾವುದಾದರೂ ಐತಿಹಾಸಿಕದ ಕುರುಹುವಿನ ಮೇಲೆ ಲಕ್ಕುಂಡಿ ಗ್ರಾಮಸ್ಥರನ್ನ ಸ್ಥಳಾಂತರಿಸುವ ಭವಿಷ್ಯ ನಿಂತಿದೆ. ಒಟ್ನಲ್ಲಿ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗ ಎಲ್ಲರ ಚಿತ್ತ ಲಕ್ಕುಂಡಿ ನಿಧಿ ಉತ್ಖನನದತ್ತ ನೆಟ್ಟಿದೆ. ಭೀಮನಗೌಡ ಬಿ ಪಾಟೀಲ, ಪಬ್ಲಿಕ್ ಟಿವಿ, ಗದಗ.